ಈ ವಿಡಿಯೋದಲ್ಲಿ ಬರೀ 10 ನಿಮಿಷದಲ್ಲಿ ಉದುರುದುರಾದ ಪುಲಾವನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ತುಂಬಾನೇ ಈಸಿ ರೆಸಿಪಿ. ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಇಲ್ಲ ಆಫೀಸ್‌ಗೆ ಲಂಚ್ ಬಾಕ್ಸಿಗೆಲ್ಲ ಇದನ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಆಮೇಲೆ ತುಪ್ಪ 2 ಟೇಬಲ್ ಸ್ಪೂನ್ನಷ್ಟು ಹಾಕೊಂಡು ಇದಕ್ಕೆ 2 ಬೇ ಲೀಫನ್ನ ಹಾಕಬೇಕು. ಆಮೇಲೆ 1 ಸ್ಟಾರ್ ಫ್ಲವರ್‌ನ ಹಾಕಿ 2 ಏಲಕ್ಕಿಯನ್ನ ಹಾಕೊಂಡಿದ್ದೀನಿ. ಇದಕ್ಕೆ 2 ತುಂಡು ಚಕ್ಕೆಯನ್ನ ಹಾಕೊಳ್ಳಿ. ಚಕ್ಕೆ ಅಂದ್ರೆ ಸಿನಾಮನ್ 2 ಹಾಕೊಂಡಿದ್ದೀನಿ. ಆಮೇಲೆ ಕ್ಲೋವ್ಸ್ ಅನ್ನ ಒಂದು 6 ಹಾಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ 2 ರಿಂದ 3 ಹಸಿಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಹಾಕೊಂಡು 1 ಇಡೀ ಈರುಳ್ಳಿಯನ್ನ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಶಾಹಿ ಜೀರಾ ಅರ್ಧ ಟೀ ಸ್ಪೂನ್, ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಶಾಹಿ ಜೀರಾ ಇಲ್ಲ ಅಂದ್ರೆ ನಾರ್ಮಲ್ ಜೀರಾ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಕಟ್ ಮಾಡಿರೋ ಕ್ಯಾರೆಟ್ನ ತಗೊಂಡಿದ್ದೀನಿ. 1 ಇಡೀ ಕ್ಯಾರೆಟು, ಬೀನ್ಸ್ ಸ್ವಲ್ಪ 4 ರಿಂದ 5 ಕಟ್ ಮಾಡಿದ್ದೀನಿ. ಆಮೇಲೆ 1 ಕಪ್ಪಿನಷ್ಟು ಬಟಾಣಿಯನ್ನು ಹಾಕೊಂಡು ಉಪ್ಪು ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು 1 ಗ್ಲಾಸ್ ನೆನೆಸಿದ ಅಕ್ಕಿ 10 ನಿಮಿಷ ಇದನ್ನು ನೀರಲ್ಲಿ ನೆನೆಸಿದ್ದ ಅಕ್ಕಿಯನ್ನು ಅದಕ್ಕೆ 2 ಗ್ಲಾಸಿನಷ್ಟು ನೀರನ್ನು ಹಾಕೊಂಡು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದ ಮೇಲೆನೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಯಾವಾಗಲೂ ನೀವು ಕುಕ್ಕರ್ ಮುಚ್ಚಳ ಕುದಿ ಬರದೆ ಮುಚ್ಚಿದ್ರೆ ನಿಮ್ಮದು ಪುಲಾವ್ ಸ್ಟಿಕ್ಕಿ ಆಗುತ್ತೆ, ಅಂದರೆ ಅಂಟಂಟ್ ಥರ ಆಗುತ್ತೆ. ಹಾಗಾಗಿ ನೀರನ್ನು ಯಾವಾಗಲೂ ಕುದಿ ಬರ್ಸಿನೇ ನೀವು ಕುಕ್ಕರನ್ನು ಮುಚ್ಚಿ 3 ವಿಸಿಲ್ ತೆಗೆದ್ರೆ ಎಷ್ಟು ಈಸಿಯಾಗಿ ಉದುರುದುರಾಗಿರುವಂಥ ಪುಲಾವ್ ರೆಡಿ ಆಗುತ್ತೆ. ನಿಮಗೆ ಬೇಕಿದ್ರೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಇಲ್ಲ ಪುದೀನ ಕೂಡ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ ಏನೂ ಹಾಕದೆ ತುಂಬಾ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರುವಂಥ ಪುಲಾವ್ ರೆಸಿಪಿಯನ್ನು ನಿಮಗೆ ತೋರಿಸಿದ್ದೀನಿ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.